ಆಗವೆ ನಮ್ಮ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಮತ್ತು ಕಲಬುರಗಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಈ ಒಂದು ಎರಡೂ ಸಹಯೋಗದಲ್ಲಿ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ವಿಶೇಷ ಅಂದರೆ ಈ ಬಾರಿ ನಾವು ಪ್ರಥಮ ಬಾರಿಗೆ ಇಡೀ ರಾಜ್ಯಾದ್ಯಂತ ವಾಕಾಥಾನ್, ಮ್ಯಾರಥಾನ್ ಮತ್ತು ಸೈಕ್ಲಾಥಾನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ನಮ್ಮ ಜಗತ್ ಸರ್ಕಲ್ನಿಂದ ವಿಶ್ವೇಶ್ವರ ಭವನ ಅಂದರೆ ಜಿಲ್ಲಾ ನ್ಯಾಯಾಲಯದವರೆಗೆ ನಮ್ಮ ವಾಕಾಥಾನ್ ಮಾಡಿಕೊಂಡು ಅಲ್ಲಿ ಹೋಗಿ ನಮ್ಮ ವಿಶ್ವೇಶ್ವರಯ್ಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಗೆ ನಮ್ಮ ಕ್ಲೋಸ್ ಆಗಿ ಕೆಲಸ ಅವತ್ತಿನ ದಿನದ್ದು ಕಾರ್ಯಕ್ರಮ ಸ್ಥಗಿತ ಆಗ್ತದೆ. ಮರುದಿನ ವಿಶ್ವೇಶ್ವರಯ್ಯವರ ಒಂದು ಮುದ್ದೇನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಅಲ್ಲಿ ಮುದ್ದೇನಹಳ್ಳಿಯಲ್ಲೂ ವಿಶ್ವೇಶ್ವರಯ್ಯ ಸಮಾಧಿಗೆ ನಮನ ಮಾಡಿ ಆ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರಯ್ಯವರ ಮೊಮ್ಮಗನಾದ ಶ್ರೀ ಸತೀಶ್ ಮೋಕ್ಷಗುಂಡಂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಇಂಜಿನಿಯರ್ಸ್ ಡೇನ 15 ಸೆಪ್ಟೆಂಬರಿಗೆ ಮಾಡ್ತೇವೆ. ಈ ಬಾರಿ KPCA ಜಂಟಿಯಾಗಿ ಮಾಡ್ತಾ ಇರೋದ್ರಿಂದ 14 ಸೆಪ್ಟೆಂಬರಿಗೆ ಅವರು ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಪೂರ್ತಿ ಎಲ್ಲ ಅಸೋಸಿಯೇಷನ್ಗಳಿಂದ ವಾಕಾಥಾನ್ ಅವ್ರ ಮ್ಯಾರಥಾನ್ ಅವ್ರ ಸೈಕ್ಲಾಥಾನ್ ಅಂತ ಇಟ್ಟಿದ್ದಾರೆ. ನಾವು ಒಂದು ವಾಕಾಥಾನ್ ಇಟ್ಕೊಂಡಿದ್ದೀವಿ. ಇದು ಸ್ಟಾರ್ಟ್ ಆಗೋದು ಜಗತ್ ಸರ್ಕಲಿಂದ SVP ಚೌಕ್, ಅಲ್ಲಿಂದ ಮುಕ್ತಾಯಗೊಳ್ಳೋದು ವಿಶ್ವೇಶ್ವರ ಭವನ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಪೋಸಿಟ್. 14 ಸೆಪ್ಟೆಂಬರ್ ಬೆಳಿಗ್ಗೆ 7 ಗಂಟೆಗೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಮಿಸ್ ಫೌಜಿಯಾ ತರನ್ನುಮ್ನವರ್ DC ಗುಲ್ಬರ್ಗಾದವ್ರು ಬರ್ತಾ ಇದ್ದಾರೆ. ಆಮೇಲೆ ಇವರು ಕಾರ್ಪೊರೇಷನ್ ಕಮಿಷನರ್ ಸಂಜೀವನ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಚೀಫ್ ಇಂಜಿನಿಯರ್ ನಾರ್ತ್ ಈಸ್ಟ್ PWDದವರು ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಆಮೇಲೆ 15th ಆ್ಯಕ್ಚುಲಿ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ನು. ಅವತ್ತು ವಿಶ್ವೇಶ್ವರ ಹುಟ್ಟಿದಬ್ಬದ ಕಾರ್ಯಕ್ರಮವಾಗಿ ನಾವೊಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 50 ಬಾಟಲಷ್ಟು ಯೂನಿಟ್ ಆಫ್ ಬ್ಲಡ್ ಕೊಡಬೇಕಂತ ಡಿಸೈಡ್ ಆಗಿದೆ. 35ರಿಂದ 40 ಜನ ರಿಜಿಸ್ಟರ್ ಮಾಡಿದ್ದಾರೆ ಈಗಾಗಲೇ. ಇನ್ನೊಂದು 3-4 ದಿನದಲ್ಲಿ ಇನ್ನೊಂದು 30 ಜನ ಆಗ್ಬೋದಂತ ಅಪೇಕ್ಷೆ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಮುಖ್ಯ ಅತಿಥಿಗಳಾಗಿ ಶ್ರೀಧರ್ ಪಾಂಡೆ ಅವರು ಬರ್ತಾ ಇದ್ದಾರೆ, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಅವರು. ಈ ಕಾರ್ಯಕ್ರಮ ಬೆಳಗ್ಗೆ ವಿಶ್ವೇಶ್ವರ ಭವನದಲ್ಲಿ 9 ಗಂಟೆಗೆ ನಡೆಯಲಾಗುತ್ತೆ. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿರೋದು ಅಂತಂದರೆ ಮುಖ್ಯವಾಗಿ ಇಂಜಿನಿಯರ್ ಕಾಲೇಜ್ ಸ್ಟೂಡೆಂಟ್ಸ್, ಪಾಲಿಟೆಕ್ನಿಕ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ನಮ್ಮ ಡೀಲರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಇವರು ಸಾಕಷ್ಟು ಜನ ಇದಕ್ಕೆ ತಾವಾಗಿ ಬಂದು ಸ್ಪಾನ್ಸರ್ಶಿಪ್ಪು ಕೊಟ್ಟಿದ್ದಾರೆ. ಮುಖ್ಯವಾಗಿ ಸ್ಪಾನ್ಸರ್ಶಿಪ್ ಕೊಟ್ಟಿರೋದು ಅಂದರೆ SRJ ವರ್ಲ್ಡ್ ಆಫ್ ಸ್ಟೀಲ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಇವರು ಮುಖ್ಯ ಸ್ಪಾನ್ಸರ್ಸ್. ಇನ್ನು ಸಾಕಷ್ಟು ಡೀಲರ್ಸು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಇದ್ದಾರೆ. ಸೊ ಈ ಬಾರಿ ಫಸ್ಟ್ ಟೈಮ್ ಇದು ನಾವು 2 ಡೇಸ್ ಕಾರ್ಯಕ್ರಮ ಅಂತ ಮಾಡ್ತಿರೋದು. ಸೊ ಹಾಗಾಗಿ ಎಲ್ಲರಿಗೆ ಈ ಮಾಧ್ಯಮದವರು ಆಹ್ವಾನಿಸುತ್ತಾ